ನಮಸ್ಕಾರ ಫ್ರೆಂಡ್ಸ್. ಕೊನೆಗೂ ಕಾತರದಿಂದ ಕಾಯುತ್ತಿದ್ದ ಜನನಾಯಕನ್ ಸಿನಿಮಾ ರಿಲೀಸಾಯಿತು. ಆದರೆ ದುರಾದೃಷ್ಟವಶಾತ್ ಥಿಯೇಟರ್ನಲ್ಲಿ ಅಲ್ಲ, ಬದಲಾಗಿ ಇಂಟರ್ನೆಟ್ನಲ್ಲಿ ಲೀಕ್ ಆಗುವ ಮೂಲಕ. ತಮಿಳಿನ ಸ್ಟಾರ್ ನಟ ವಿಜಯ್ ಅವರ ಕೊನೆಯ ಸಿನಿಮಾ ಈ ಮಟ್ಟಕ್ಕೆ ರಾಜಕೀಯ ಮತ್ತು ವಿವಾದಕ್ಕೆ ಸಿಲುಕುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಇದು ತಮಿಳುನಾಡು ಪಾಲಿಟಿಕ್ಸ್ನ ಸೈಡ್ ಎಫೆಕ್ಟ್ ಇರಬಹುದಾ? ಅಷ್ಟಕ್ಕೂ ಈ ಲೀಕ್ ಆಗಿದ್ದು ಹೇಗೆ? ಬನ್ನಿ ಈ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋಣ. ನಮ್ಮ ಕರ್ನಾಟಕದ ಹೆಮ್ಮೆಯ ಕೆವಿಎನ್ ಪ್ರೊಡಕ್ಷನ್ಸ್ ಸುಮಾರು 500 ಕೋಟಿಗೂ ಹೆಚ್ಚು ಬಜೆಟ್ ಹಾಕಿ ನಿರ್ಮಾಣ ಮಾಡಿದ ಅದ್ಧೂರಿ ಸಿನಿಮಾ ಈ ಜನನಾಯಕನ್. ಚಿತ್ರಕ್ಕೆ ರಿಲೀಸ್ ಡೇಟ್ ಸಿಕ್ಕರೂ ಸಹ ತಮಿಳುನಾಡಿನ ರಾಜಕೀಯ ಕಾರಣಗಳಿಂದ ಡೇಟ್ ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಇಂಡಿಯಾದಲ್ಲಿ ಪಾಲಿಟಿಕ್ಸ್ ಸಿನಿಮಾ ರಂಗದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದಕ್ಕೆ ಈ ಚಿತ್ರದ ಸ್ಥಿತಿಯೇ ಸಾಕ್ಷಿ. ಇದರ ಅಂತಿಮ ರಿಸಲ್ಟ್ ಏನಪ್ಪಾ ಅಂದ್ರೆ ಚಿತ್ರದ HD ಕ್ವಾಲಿಟಿ ಲೀಕ್. ಮೂವಿಯ ಮೇಕರ್ಸ್ ಸೆನ್ಸಾರ್ ಬೋರ್ಡ್ CBFC ಸರ್ಟಿಫಿಕೇಟ್ಗಾಗಿ ಕಾಯುತ್ತಿದ್ದರು. ಸಾಮಾನ್ಯವಾಗಿ ಸಿನಿಮಾದ ಕಾಪಿ ಎರಡೇ ಕಡೆ ಇರುತ್ತದೆ, ಒಂದು ಮೇಕರ್ಸ್ ಬಳಿ, ಇನ್ನೊಂದು ಸೆನ್ಸಾರ್ ಆಫೀಸ್ನಲ್ಲಿ. ಇದೀಗ CBFC ಒಂದು ಪಬ್ಲಿಕ್ ನೋಟಿಸ್ ನೀಡಿದೆ. ಅವರ ಪ್ರಕಾರ ಸಿನಿಮಾ ಕೇವಲ ಕೀ ಡೆಲಿವರಿ ಪ್ರೋಟೋಕಾಲ್ ಮೂಲಕವೇ ಪ್ಲೇ ಆಗುತ್ತದೆ. ಅಂದರೆ ಅತಿ ಹೆಚ್ಚು ಸೆಕ್ಯುರಿಟಿ ಇರುವ ಕೀ ಇಲ್ಲದೆ ಫೈಲ್ ಓಪನ್ ಮಾಡಲು ಸಾಧ್ಯವಿಲ್ಲ. ಇಷ್ಟೆಲ್ಲ ಸೆಕ್ಯುರಿಟಿ ಇದ್ದರೂ ಲೀಕ್ ಆಗಿದ್ದು ಹೇಗೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ. ಸದ್ಯ ಲೀಕ್ ಆಗಿರೋದು ತಮಿಳು ವರ್ಷನ್ ಮಾತ್ರ. ಆದ್ದರಿಂದ ಕೆವಿಎನ್ ಪ್ರೊಡಕ್ಷನ್ ಅವರು ಕನ್ನಡ ಸೇರಿದಂತೆ ಬೇರೆ ಭಾಷೆಗಳಲ್ಲಿ ಚಿತ್ರವನ್ನು ಥಿಯೇಟರ್ನಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಮಾಡಬಹುದು. ಬ್ಯಾಡ್ ಲಕ್ ಅಂದ್ರೆ ಒಂದು ಕಡೆ ಯಶ್ ಅವರ ಟಾಕ್ಸಿಕ್ ಮೂವಿಯ ರಿಲೀಸ್ ಡೇಟ್ ಚೇಂಜ್ ಆಯ್ತು, ಇನ್ನೊಂದು ಕಡೆ ಈ ಲೀಕ್ ವಿವಾದ. ಆದ್ರೆ ಧೈರ್ಯ ಬಿಡದ ಕೆವಿಎನ್ ಅವರು ಈಗ ಮತ್ತೊಂದು ಪ್ಯಾನ್ ಇಂಡಿಯಾ ಮೂವಿ ಕೆಡಿ ಜೊತೆ ಬರ್ತಿದ್ದಾರೆ. ಇದರ ಮಾರ್ಕೆಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕಂಟ್ರೋವರ್ಸಿ ಆದ್ರೂ ಈಗ ಪ್ರೋಮೋ ಮೇಲೆ ಪ್ರೋಮೋ ಬಿಡ್ತಿದ್ದಾರೆ. ನಮ್ಮ ಕಡೆ ಊರ ಜಾತ್ರೆ ಬರ್ತಿದೆ, ಅದರ ಜೊತೆಗೆ ಕೆಡಿ ಮೂವಿಯ ಸಿನಿಮಾ ಜಾತ್ರೆಯನ್ನು ನಾವು ಎಂಜಾಯ್ ಮಾಡಬಹುದು. ಕೆವಿಎನ್ ಪ್ರೊಡಕ್ಷನ್ ಈಗಾಗಲೇ ಸಾರ್ವಜನಿಕ ನೋಟಿಸ್ ನೀಡಿದೆ. ಯಾರಾದರೂ ಸಿನಿಮಾವನ್ನು ಡೌನ್ಲೋಡ್ ಮಾಡಿದ್ರೆ ಅಥವಾ ಫಾರ್ವರ್ಡ್ ಮಾಡಿದ್ರೆ ಪೊಲೀಸ್ ಕೇಸ್ ಆಗುವುದು ಖಚಿತ. ಈಗಾಗಲೇ ತಮಿಳುನಾಡು ಪೊಲೀಸರು 21 ಜನವರಿ ಶಂಕಿತರನ್ನು ವಶಕ್ಕೆ ಪಡೆದಿದ್ದಾರೆ. ಲೀಕ್ ಮಾಡಿದ ಕಿಡಿಗೇಡಿ ಸಿಕ್ಕಿಬಿದ್ದರೆ ಅವರ ಕಥೆ ಮುಗಿದಂತೆಯೇ. ಲೀಕ್ ಆದ ಸಿನಿಮಾವನ್ನು ನೋಡುವುದು ಒಬ್ಬ ಕಲಾವಿದನ ಮತ್ತು ನಿರ್ಮಾಪಕನ ಶ್ರಮಕ್ಕೆ ಮಾಡುವ ಅಪಮಾನ. ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆದಾಗ ಖಂಡಿತವಾಗಿ ನೋಡಿ ನಾನು ರಿವ್ಯೂ ಮಾಡ್ತೀನಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.